ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ಹಾಗೂ ರೈತ ಬಾಂಧವರಿಗೆ ಕಿಲಾರ್ ಪ್ರೇಮಿ ಕರ್ನಾಟಕ ಚಾನಲ್ ವತಿಯಿಂದ ವಿನೋದ್ ನಾಯಕ್ ಮಾತನಾಡುವುದು. ಇವತ್ತಿನ ಚಿತ್ರೀಕರಣದಲ್ಲಿ ಕಂಡುಬರುವಂಥ ಎರಡು ಹೊಸ ಕಿಲಾರಿ ತಳಿ ಹಾಗೂ ಪಾಂಡ್ರ ಕಿಲಾರಿ ತಳಿಯ ಎರಡು ಕಿಲಾರಿ ಬೀಜದ ಹೋರಿಗಳು ಕಾಣಬಹುದು. ಎರಡೂ ಹಲ್ಲಿನ ಕಿಲಾರಿ ಹೋರಿ ಹಾಗೂ ಹಾಲು ಹಲ್ಲಿನ ಕಿಲಾರಿ ಹೋರಿ ಇವತ್ತಿನ ಚಿತ್ರೀಕರಣದಲ್ಲಿ ಅತ್ಯಂತ ಅಂದವಾದಂತಹ ಹಾಗೂ ಅತ್ಯಂತ ಸುಂದರವಾದಂತಹ ಕಿಲಾರಿ ಹೋರಿಗಳನ್ನು ಕಾಣಬಹುದು. ಹಾಗೆ ನಮ್ಮ ಈ ಚಿತ್ರೀಕರಣದಲ್ಲಿ ಅತ್ಯಂತ ಸುಂದರವಾದಂಥ ಹೋರಿಗಳಿವೆ. ತಾಲೂಕು ಬಬಲೇಶ್ವರ, ಜಿಲ್ಲಾ ವಿಜಯಪುರ, ಊರು ಮಮದಾಪುರ ಎನ್ನುವ ಗ್ರಾಮದಲ್ಲಿ ಈ ಹೋರಿಗಳು ಕಾಣಬಹುದು. ಹಂಚಿನೇಳ ಗ್ರಾಮ, ಮಮದಾಪುರ ಹತ್ತಿರ ಹಂಚಿನೇಳ ಗ್ರಾಮದಲ್ಲಿ ಈ ಎರಡು ಕಿಲಾರಿ ಹೋರಿಗಳಿವೆ. ಹಾಗೂ ಇವು ಅತ್ಯಂತ ಸುಂದರವಾಗಿ ಹಾಗೂ ಅತ್ಯಂತ ದೊಡ್ಡ ಮಾಪಕವಾಗಿ ಇರುವಂಥ ಕಿಲಾರಿ ಹೋರಿಗಳು ನಮಗೆ ಅತ್ಯಂತ ಸುಂದರವಾಗಿ ಅಂತ ನಮ್ಮ ವಿಜಯಪುರ ಜಿಲ್ಲೆ ಅಲ್ಲಿ ಕಾಣಬರುವಂಥ ಎರಡು ಕಿಲಾರಿ ಹೋರಿಗಳಾಗಿವೆ. ನೀವು ಅತ್ಯಂತ ಸಮೀಪದಲ್ಲಿ ಇರುವ ಕಿಲಾರಿ ಹೋರಿಗಳು, ನೀವು ಆ ಹೋರಿಗಳನ್ನು ಹೋಗಿ ನೋಡಬಹುದೆಂದು ಹೇಳುತ್ತೇವೆ. ಹಾಗೆ ಈ ಹೋರಿಗಳು ತುಂಬ ಸದೃಢವಾಗಿ ಅತ್ಯಂತ ದುಷ್ಟಪುಷ್ಟವಾಗಿರುವಂಥ ಕಿಲಾರಿ ಹೋರಿಗಳು. ಇವರು ಒಂದು ಆಕಳ ಮೇಲೆ 1000 ರೂಪಾಯಿ ದರವನ್ನು ತೆಗೆದುಕೊಳ್ಳುತ್ತಾರೆ. ಆಕಳ ಮೇಲೆ ಬಿಡಲು, ಆಕಳನ್ನು ತುಂಬಿಸಲು. ಹಾಗೆ ಅತ್ಯಂತ ಸುಂದರವಾದಂತಹ ಕಿಲಾರಿ ಹೋರಿಗಳನ್ನು ಹೇಳಬಹುದು. ದಷ್ಟ ಕಿವಿ, ಕೊಂಬು ಹಾಗೂ ಕಾಲು, ಕಣ್ಣು, ಬಾಲ್ ಅಷ್ಟೊಂದು ಉದ್ದ, ಅಷ್ಟೊಂದು ಎತ್ತರವಾದಂತಹ ಕಿಲಾರಿ ಹೋರಿ, ಎರಡು ಹಲ್ಲಿನ ಕಿಲಾರಿ ಬೀಜದ ಹೋರಿ ನಮ್ಮ ರೈತರು ಸಾಕಾಣಿಕೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಆ ಹೋರಿಗಳನ್ನು ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಧನ್ಯವಾದಗಳು. ಕಿಲಾರ್ ಪ್ರೇಮಿ ಕರ್ನಾಟಕ. ನಮಸ್ಕಾರ ಅಜ್ಜ. ಯಾವ್ರಿ ನಿಮ್ದು? ಮಮದಾಪುರ. ತಾಲೂಕು ಯಾವ್ದ್ರಿ? ಬಬಲೇಶ್ವರ. ಜಿಲ್ಲಾ ರೀ? ಜಿಲ್ಲಾ ಬಿಜಾಪುರ. ಎಷ್ಟಲ್ಲ ರೀ ಊರುಗಳು? ಅದು ಹಾಲಲ್ಲಿ ಊರಿ, ಇದು ಎರಡಲ್ಲಿ ಊರಿ. ಇನ್ನು 15 ತಿಂಗಳ ಕರು ಐತ್ರಿ. ಅದ ಯಾವ ಊರಿದ್ರಿ ಕರು? ಅದು ಅದು ಊರಿ ಕರ ರೀ? ಸಂಕದ ಗೌಡನ ಊರಿ ಕರ ರೀ ಅದ. ಹಾಂ, ಇದು ರೀ? ಹಾಂ, ಅವು ದೊಡ್ಡ ಊರುಗಳ್ದ ನಿಮ್ಮದು ಐತಿ. ಮನೆ ಆಕಳ ಕರ ಐತ್ರಿ ಅದ? ತಿಕ್ಕೊಂಡಿ ವಂಶಾವಳಿದು ಹೋರಿ ಐತ್ರಿ ಅದ. ಹಾಂ ಹಾಂ. ನಿಮ್ದು ಹೆಸರು ರೀ? ಸದಾಶಿವ್ ಸಾಬು ಶಿವಪ್ಪಗೋಳ. ಊರ ಮಮದಾಪುರ, ತಾಲೂಕ ಬಬಲೇಶ್ವರ, ಜಿಲ್ಲಾ ಬಿಜಾಪುರ. ಹಾಂ. ನಿಮ್ದು ಎಷ್ಟು ವರ್ಷದಿಂದ ಈ ಥರ ನಾದ ಐತ್ರಿ ಹೋರಿ ಒಳಗೆ? 50 ವರ್ಷ. ನಿಮ್ದು ಅಜ್ಜನ ತಾತನ ಕಾಲದಿಂದ ಬಂದೈತ್ರಿ ಅದ. ಹಾಂ ಹಾಂ. ಹೆಂಗೆ ಅನಿಸ್ತೈತ್ರಿ ಈ ಥರ ಮಾಡ್ಬೇಕಂದ್ರೆ? ಹವ್ಯಾಸ ಹೆಂಗೈತ್ರಿ? ಹ್ಞೂ. ಹಂಬಲ ಭಾಳ ಐತ್ರಿ ಹೊರಗಳ ಮ್ಯಾಗ. ಆ ಥರ ಮಾಡ್ಕೊತ ಬಂದಿರಿ. ಹಾಂ ಹಾಂ ಹಾಂ. ಇದು ಅದು ಹಾಲಲ್ಲಿ ಐತ್ರಿ, ಇದು ಎರಡಲ್ಲಿ ಇತ್ತು ರೀ? ಎಲ್ಲೆಲ್ಲಿ ಬಹುಮಾನ ಕೊಯ್ದಿರೇನು ರೀ ಹೊರಗಳಿಗೆ ಇವಕ್ಕೆ? ಹಾಂ, ಜಕ್ನೂರಾಗ ಆಗೈತ್ರಿ. ಹಾಂ, ಇದು ಹೋರಿ ಎಲ್ಲೂ ಒಯ್ದಿಲ್ರಿ ಬಹುಮಾನಕ್ಕೆ. ಹಾಂ ಹಾಂ ಹಾಂ. ವಿಶೇಷತೆ ಏನು ರೀ ಹೊರಗಳ್ದೊಳಗೆ? ಏನಂದ್ರೆ ಹಂಗೆ ಸುಮ್ಮ ಮನುಷ್ಯ ಒಂದು ಹಂಬಲ್ ಮೇಲೆ ರೀ. ಹಾಂ, ಮನುಷ್ಯಾಗ ಯಾವತ್ತು ಮನುಷ್ಯಾಗ ಇರ್ಬೇಕು, ರೈತರು ನಮ್ಮ ಬದಕು ಚಲೋ ಬದಕ ಗುಳಿ ಕಿಲಾರಿ ಹೊರಗಳು ಅಂತೇಳಿ ಹಂಗೆ ನಮ್ಮ ಮೊದಲೇದು ಹಂಬಲ್ ಐತಿ, ಹಂಗೆ ಮಾಡ್ಕೊತ ಬಂದೀವಿ. ಅವಾಗಿಂದ ಹಿಡಿದು ಬಂದಿರಿ? ಹಾಂ ಹಾಂ ಹಾಂ. ಬರೋಬರ್. ಇದು ಆಕಳ ಮ್ಯಾಗ ಬಿಡೋ ಊರುಗಳು ಅಂದಂಗೆ ಐತ್ರಿ? ಆಕಳ ಬಿಡು ಊರುಗಳು. ಹಾಂ, ಎಷ್ಟು ತೊಗೋತೀರಿ ಒಂದು ಆಕಳಿಗೆ? ಒಂದು ಆಕಳಿಗೆ 1000 ರೂಪಾಯಿ ತೊಗೋತೀವಿ. 1000 ರೂಪಾಯಿ ತೊಗೋತೀರಿ ಒಂದು ಆಕಳಿಗೆ? ಸರ್, ಇವಾಗ ತಿನ್ನಾಕ ಮೇವ, ನೀರ, ನುಚ್ಚ ಏನು ಹಾಕ್ತಿರಿ ಅವಕ್ಕೆ? ಗೋಧಿ ಹಿಟ್ಟ, ಜಮಿ, ಶೇಂಗಾ ಹಿಂಡಿ, ಗೊಂಜಾಳ ನುಚ್ಚ, ಇವೆಲ್ಲ ಥರ ತತ್ತಿ, ಹಾಲ, ಇವೆಲ್ಲ ಥರ ಹಾಕ್ತೀರಿ ದನಗಳಿಗೆ. ಹಾಂ ಹಾಂ. ಇದು 15 ತಿಂಗಳ ಕರು ಐತ್ರಿ ಅದ? ಸಂಖ್ಯೆ ಎತ್ತಿನ ಮಗ ರೀ. ಇದು ತಿಕ್ಕೊಂಡಿ ವಂಶಾವಳಿ ನಿಮ್ಮ ಮನ್ಯಾಗಿಂದ ಹುರಿ ಕರ ಐತ್ರಿ ಅದ? ಹಾಂ ಹಾಂ. ನಿಮ್ಮ ಹೆಸರು ಹೇಳ್ರಿ ಇನ್ನೊಂದು ಸಲ? ನಾಗರಾಳ ಸಾವ್ಕಾರ ತೊಗೊಂಡಿದ್ದು. ನಾವು
ತೊಗೊಂಡ್ರಿ 2.5 ಲಕ್ಷ ಕೊಟ್ಟು ನೀವು ತೊಗೊಂಡಿನ್ರಿ ಕರ. ಈಗ 3.70 ತನಕ ಬೀಳತ್ತಾರ ನಮಗೆ. 3,70,000 ತನಕ ಬಿಡ್ತಿದ್ದಾರೆ. ಹಾಂ ಹಾಂ. ನಿಮ್ಮ ಹೆಸರು ಹೇಳ್ರಿ ಅಜ್ಜಿ ಇನ್ನೊಂದು ಸಲ. ಸದಾಶಿವ ರೀ. ಸದಾಶಿವ್ ಸಾಬು ಶಿವಪ್ಪಗಳು. ಸದಾಶಿವ್ ಸಾಬು ಶಿವಪ್ಪಗಳು. ಒಂದು ಆಕಳಿಗೆ ದರ ಏನು ತೋತೀರಿ? 1000 ರೂಪಾಯಿ ತೊಗೋತೀವಿ ರೀ. 1000 ರೂಪಾಯಿ ತೋತೀರಿ. ಹಾಂ ಹಾಂ. ದೂರ ಆಕಳುಗಳಿಗೆ ಒಯ್ದು ಬಿಡ್ತಾರೆ, ಮನೆಗೆ ಹೋಗಿ ಬಿಡ್ತೀರಿ, ಮನೆಗೆ ಇಲ್ಲೇ ಬರ್ಬೇಕು? ಇಲ್ಲೇ ಬರ್ತಾರೆ, ನಾವು ಹೋಗಂಗಲ್ಲ ಹೊರಗೆ ಇಲ್ಲಿ ರೀ. ನೀವು ಎಲ್ಲೂ ಹೊರಗೆ ಹೋಗಂಗಿಲ್ಲ ರೀ? ಗರ್ಭೋತ್ಸವ ಇಲ್ಲ ರೀ ನಿಮ್ಮ ಕಡೆ, ಮನೆಗೆ ಬಂದು ಕಟ್ಸ್ಕೊಂಡು ಹೋಗ್ಬೇಕು ರೀ. ಹಾಂ ಹಾಂ. ಧನ್ಯವಾದಗಳು ರೀ.